ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳು ಪ್ರಾರಂಭವಾಗಿ 2 ತಿಂಗಳು ಗತಿಸಿದ್ರೂ ಸಹ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿರುವ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯವನ್ನ ತಾಲೂಕಾಧಿಕಾರಿ ನಟರಾಜ್ ಇನ್ನು ಪ್ರಾರಂಭ ಮಾಡದೇ ಇರುವುದು ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ವಸತಿ ನಿಲಯಕ್ಕೆ ಇತಿಹಾಸ ಇದೆ. ಆದರೆ ಮಾನ್ವಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ನಟರಾಜ್ ಶೋಷಿತ ಜನಾಂಗದ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗದೆ ಒಂದು ರೀತಿಯ ವಿಲನ್ ಆಗಿದ್ದರಿಂದ ವಿದ್ಯಾರ್ಥಿಗಳು ಯಾವಾಗ ಹಾಸ್ಟೆಲ್ ಪ್ರಾರಂಭ ಮಾಡುತ್ತೀರಾ ಎಂದು ಪ್ರಶ್ನಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ ಸಾಹೇಬ್ರು ಕುರುಡಿ ವಸತಿ ನಿಲಯವನ್ನ ಪ್ರಾರಂಭ ಮಾಡದೇ ಇರುವುದು ನೋಡಿದ್ರೆ ವಿದ್ಯಾರ್ಥಿಗಳ ಬಾಳಿಗೆ ಬಂದ ಅನುದಾನ ಯಾರ ಪಾಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿರತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಸರ್ಕಾರಿ ಮೆಟ್ರಿಕ್ ಪೂರ್ವ ವಸತಿ ನಿಲಯವನ್ನು ಸುಮಾರು 2 ತಿಂಗಳಿಂದ ಬಂದ್ ಮಾಡಲಾಗಿದ್ದು, ಅಲ್ಲಿರ್ತಕ್ಕಂಥ ಮಕ್ಕಳ ಗತಿ ಏನು, ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಹಳ್ಳಿಗಳಿಂದ ಅಲ್ಲಿ ಬರಬೇಕು ಶಾಲೆಗೆ ಅನ್ನೋದು ಒಂದು ಪ್ರಶ್ನೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಟರಾಜ್ ಅವರೇ. ತಾಲೂಕು ಅಧಿಕಾರಿಯಾಗಿರ್ತಕ್ಕಂಥ ಗ್ರೇಡ್ 1 ಅಧಿಕಾರಿಯಾಗಿರ್ತಕ್ಕಂಥ ನಟರಾಜ್ರವರು ಇದಕ್ಕೆಲ್ಲ ಕಾರಣಭೂತರಾಗಿರ್ತಾರೆ. ಈ ರೀತಿ ಆದಾಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪಾಡೇನು, ಅವರು ಎಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಅವರ ತಂದೆ ತಾಯಿಗಳು ಯಾವ ರೀತಿಯ ಕಷ್ಟವನ್ನು ಅನುಭವಿಸ್ತಿದ್ದಾರೆ ಅಂತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ಆ ಗ್ರಾಮಕ್ಕೆ ಸರಿಯಾದ ರೀತಿಯಲ್ಲಿ ಬಸ್ಸಿನ ವ್ಯವಸ್ಥೆ ಇರೋಲ್ಲ ಸರಿಯಾದ ಸಮಯಕ್ಕೆ. ಹಾಗೆ ಆ ರೀತಿ ಇದ್ದಾಗ ಹಾಸ್ಟೆಲ್ನಲ್ಲಿದ್ದರೆ, ವಸತಿ ನಿಲಯದಲ್ಲಿದ್ದರೆ ಅವರಿಗೆ ಊಟನೂ ಸಿಗ್ತದೆ, ವಿದ್ಯಾಭ್ಯಾಸಕ್ಕೆ ಶಾಲೆಗೂ ಹತ್ತಿರ ಆಗುತ್ತದೆ, ದಿನಾಲೂ ಮನೆ ಕೆಲಸ ಮಾಡಿಕೊಳ್ಳೋಕೆ ಅನುಕೂಲ ಆಗ್ತದೆ. ಆದರೆ ಈ ಅಧಿಕಾರಿಯ ದರ್ಪದಿಂದ ಭ್ರಷ್ಟಾಚಾರದಿಂದಾಗಿ ಕಳೆದ 2 ತಿಂಗಳಿಂದಲೂ ಯಾಕೆ ಇದನ್ನು ಪ್ರಾರಂಭ ಮಾಡಿಲ್ಲ ಅನ್ನೋಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಈ ವಿಷಯದ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದು ಭೇಟಿ ನೀಡಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆಯಬೇಕು, ನಟರಾಜ್ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತೇವೆ. ಈಗ 2 ತಿಂಗಳಿಂದ ಯಾಕೆ ಬಂದ್ ಮಾಡಿದ್ರು ಅಂತೇಳಿ ನಮ್ಗೆ ಪ್ರಶ್ನೆ ಆಗಿದೆ. ಈ ಪ್ರಶ್ನೆನ ಯಾರನ್ನ ಕೇಳಬೇಕಂತ ತಾಲೂಕು ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ನಟರಾಜ್ ಅವರಿಗೆ ನಮ್ಮ ಪ್ರಶ್ನೆ. ಆದರೂ ಈ ಪ್ರಶ್ನೆಗೆ ಉತ್ತರ ಯಾರು ಕೊಡಬೇಕಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಆಗಿ ಏನು ವಿದ್ಯಾರ್ಥಿಗಳು ಅಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ಒಂದು ಸ್ಥಾನದಲ್ಲಿ ಇದ್ದದ್ದು ಗೊತ್ತು, ಮುಂದೆ ಆಗ್ತಾರಂಬೋದನ್ನು ಗೊತ್ತೈತಿ. ಆದರೆ ಇವಾಗ ಏನು ಮಾಡಕತ್ತಾರೆ ಇವರು, ಇದನ್ನು ಮುಚ್ಚುವ ಪ್ರಯತ್ನನೇ ನಡೆಸಿದ್ದಾರೆ ಅಂತೇಳಿ ಈ ಮೂಲಕ ಮೀಡಿಯಾ ಮುಖಾಂತರ ಹೇಳಲು ಇಷ್ಟಪಡ್ತೀನಿ.